ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ನೀವು ಈಗಲೂ ಕೂಡ ಟಾಪ್ ಕಾಲೇಜಸ್ ಗಳಲ್ಲಿ ಬಿಟೆಕ್ ಡಿಗ್ರಿನ ಮಾಡಬಹುದು. ಅಪ್ಲೈಡ್ ಎಐ, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಕ್ಲೌಡ್ ಅಂಡ್ ಬಿಗ್ ಡೇಟಾ ಇಂಜಿನಿಯರಿಂಗ್, ಈ ರೀತಿ ಕೋರ್ಸ್ ಗಳು ಮಾಡಕ್ಕೆ ನಿಮ್ಗೆ ಅವಕಾಶ ಇದೆ. ಇದಕ್ಕೆ ನೀವು ಪ್ಯಾಡ್ ಎಕ್ಸಾಮ್ ನ ಬರಿಬೇಕಾಗತ್ತೆ. ಇದನ್ನ ನಡೆಸೋರು ಪೆರಾರಿ ಸ್ಕೂಲ್ ಆಫ್ ಟೆಕ್ನಾಲಜಿ ಅವರು ಬೆಂಗಳೂರಿನಲ್ಲೇ ಇದೆ. ಇದು ಈ ಒಂದು ಕಾಲೇಜಸ್ ಏನಿದೆ ನೋಡಿ, ಇದು ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ ಜೊತೆ ಕೊಲಾಬರೇಟ್ ಆಗಿರೋದ್ರಿಂದ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈ ಒಂದು ಇಂಡಸ್ಟ್ರಿನಲ್ಲಿ ಸ್ಕಿಲ್, ಯಾವ ಒಂದು ಸ್ಕಿಲ್ ಗೆ ಜಾಸ್ತಿ ವ್ಯಾಲ್ಯೂ ಇದೆ, ಡೇ ಬೈ ಡೇ ಕರಿಕ್ಯುಲಮ್ ನಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಇವಾಗ ಸ್ಟಡಿ ಮಾಡ್ತಿರುವಂತ 28 ವಿದ್ಯಾರ್ಥಿಗಳು ಬಂದು ಗೂಗಲ್ ಸಮ್ಮರ್ ಆಫ್ ಕೋಡ್ ಇದರಲ್ಲಿ ಇಂಟರ್ನ್ಶಿಪ್ ನ ಕ್ರ್ಯಾಕ್ ಮಾಡಿದ್ದಾರೆ. ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಏನಿದೆ, ಇವರ ಒಂದು ಸ್ಯಾಲರಿ ಬಂದ್ಬಿಟ್ಟು 12 lakh per annum ಇದೆ. ಇಲ್ಲಿ ನೀವು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ಮಾಡಿದೀರಾ ಅಂದ್ರೆ ಎಕ್ಸ್ಟ್ರಾ ಕೋರ್ಸ್ ಮಾಡುವಂತ ಒಂದು ಅವಶ್ಯಕತೆನೇ ಇಲ್ಲ. ನಿಮಗೆ ಬೇಕಾಗಿರುವಂತ ಎಲ್ಲಾ ಸ್ಕಿಲ್ಸ್ ಕೂಡ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಟೀಚ್ ಮಾಡ್ತಾರೆ. ಇಂಜಿನಿಯರಿಂಗ್ ಮತ್ತೆ MBA ನಲ್ಲಿ ಸಿಗುವಂತ ಎಲ್ಲಾ ಸ್ಕಿಲ್ಸ್ ಕೂಡ ನೀವು ಇಲ್ಲಿ ಪಡ್ಕೋಬಹುದು. ಜಾಬ್ ಪಡ್ಕೊಳ್ಳೋದನ್ನು ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ಒಂದು ಜಾಬ್ ಪ್ರೊಫೈಲ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ನೀವು ಒಂದ್ ವೇಳೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಹೇಳೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಇವಾಗಲೇ ಹೋಗಿ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಯುವನಿಧಿ ಅಪ್ಲಿಕೇಶನ್ ನಲ್ಲಿ ತುಂಬಾ ಜನಕ್ಕೆ ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಪ್ರಾಬ್ಲಮ್ ಆಗ್ತಿರುವಂತದ್ದು ಏನಪ್ಪಾ ಅಂದ್ರೆ, ಯುವರ್ ಅಪ್ಲಿಕೇಶನ್ ವಿಲ್ ಬಿ ಡಿಲಿವರ್ಡ್ ಅಂತ ಹೇಳ್ಬಿಟ್ಟು ಬರ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನೆನ್ನೆ ಕಮೆಂಟ್ ಮಾಡಿದ್ದೀರಾ. ಆಕ್ಚುಲ್ ಆಗಿ ನಿಮ್ದು DBT ಅನ್ನುವಂಥದ್ದು ಪುಷ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅಮೌಂಟ್ ಬರೋದು ವೇಟ್ ಆಗ್ಬೇಕಷ್ಟೇ, ವೇಟ್ ಮಾಡ್ಬೇಕಷ್ಟೇ. ಖಂಡಿತವಾಗ್ಲೂ ಕೂಡ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗುತ್ತೆ. ಸೊ ತುಂಬಾ ಜನಕ್ಕೆ ಏನಾಗ್ತಿದೆ ಅಂದ್ರೆ, DBT ಅನ್ನುವಂಥದ್ದು ಪುಷ್ ಆಗಿಲ್ಲ, ಬಟ್ ಆದ್ರೂ ಕೂಡ ಅಮೌಂಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ. ಸೊ ಆಕ್ಚುಲ್ ಆಗಿ DBT ಪುಷ್ ಆಗಿಲ್ಲ ಅಂದ್ರೂ ಕೂಡ ಅಮೌಂಟ್ ಬಂದಿದೆ ಅಂದ್ರೆ ಯಾವ ಮಂತ್ ಇಂದ ಅಮೌಂಟ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ ಒಂದ್ಸತಿ. ಏನಕ್ಕಪ್ಪ ಅಂದ್ರೆ ಡಿಸೆಂಬರ್ ಮಂತ್ ಇಂದ ಹಿಡಿದು ಇಲ್ಲಿ ತನಕನೂ ಕೂಡ, ಲಾಸ್ಟ್ ಮಂತ್ ತನಕನೂ ಕೂಡ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗಿಲ್ಲ. ಆಲ್ಮೋಸ್ಟ್ 4 ಮಂತಿನ ಒಂದು ಅಮೌಂಟ್ ಬರಬೇಕಾಗಿದೆ. ಸೆಲ್ಫ್ ಡಿಕ್ಲರೇಷನ್ ಪ್ರತಿಯೊಬ್ಬರನ್ನು ಕೂಡ ಪ್ರತಿ ಮಂತ್ ಇಂದನೂ ಕೂಡ ಕೊಡ್ತಿದ್ದಾರೆ, ಬಟ್ ಆದ್ರೆ ಅಮೌಂಟ್ ಅನ್ನುವಂಥದ್ದು ಇನ್ನ ಕ್ರೆಡಿಟ್ ಆಗಿಲ್ಲ. ಸೊ ಹಂಗಾಗಿನೇ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಒಂದ್ಸತಿ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಯಾವ ಮಂತ್ ಇಂದ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಕನ್ಫರ್ಮೇಶನ್ ಸಿಕ್ಕಿದೆ ಅಂದ್ರೆ ಕಮೆಂಟ್ಸ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಏನಕ್ಕಂದ್ರೆ ಇವಾಗ ನನ್ಗೆ ಗೊತ್ತಿರೋ ಪ್ರಕಾರ ಫೆಬ್ರವರಿ ಮಂತ್ ಇಂದ ಅಮೌಂಟ್ ಬರಬೇಕಾಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ಮಂತ್ಸ್ ಇಂದ ಅಮೌಂಟ್ ಬರಬೇಕಾಗಿದೆ. ಆಕ್ಚುಲ್ ಆಗಿ 4 ಮಂತ್ಸ್ ಇಂದ ಬರಬೇಕು, ಜಾನ್ವರಿದು ಕೂಡ ಸೇರ್ಕೊಂಡು. ತುಂಬಾ ಜನಕ್ಕೆ ಜಾನ್ವರಿ ಅಮೌಂಟ್ ಕೂಡ ರಿಸೀವ್ ಆಗಿಲ್ಲ. ಸೊ ಯಾರ್ದೆಲ್ಲ ಫೆಬ್ರವರಿ, ಮಾರ್ಚ್ ಮತ್ತೆ ಏಪ್ರಿಲ್ ಮಂತ್ ಇಂದ ಅಮೌಂಟ್ ಬರಬೇಕಾಗಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 3 ಮಂತ್ಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಥವಾ ನಿಮ್ಗೆ 4 ಮಂತ್ಸ್ ಇಂದ ಅಮೌಂಟ್ ಬರಬೇಕು ಅಂತ ಹೇಳಿದ್ರೆ 4 ಮಂತ್ಸ್ ಇಂದ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ತುಂಬಾ ಜನ ಕೇಳ್ತಿರುವಂತದ್ದು, ಬ್ರೋ ನಾನು 24 ಕಂತಿಂದ ತಗೊಂಡ್ಬಿಟ್ಟಿದ್ದೀನಿ, ಬಟ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದೀನಿ 25 ಕಂತಿಂದು ಅಂತಾನು ಕೂಡ ಹೇಳ್ತಿದ್ದಾರೆ. ಸೊ ಆಕ್ಚುಲಿ ಅದು ಸಾಧ್ಯ ಇಲ್ಲ. ಏನಕ್ಕಪ್ಪ ಅಂದ್ರೆ 24 ಕಂತ ಆದ್ಮೇಲೆ 25ನೇ ಕಂತಿಗೆ ನಿಮ್ಗೆ ಪೋರ್ಟಲ್ಲೇ ಓಪನ್ ಆಗಲ್ಲ. ಸೊ ಹಂಗಾಗಿ ಅದು ಆಟೋಮೆಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಒಂದ್ ವೇಳೆ ನೀವೇನ ಸೆಲ್ಫ್ ಡಿಕ್ಲರೇಷನ್ ಮಾಡಿದೀರಾ ಅಂತ ಹೇಳಿದ್ರೆ ಒಂದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಾಂದ್ರೆ 24ನೇ ಕಂತಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ಬೇಕು. ಒಂದ್ಸತಿ ಅದನ್ನ ರೀಚೆಕ್ ಮಾಡ್ಕೊಂಡ್ಬಿಡಿ. ಓಕೆನಾ? ಸೊ ಅಮೌಂಟ್ ಅಂತೂ ಬರೋದಿಲ್ಲ, ಅಮೌಂಟ್ ಕಾಯ್ಕೊಂಡ ಅಂತೂ ನೀವು ಕುತ್ಕೊಳ್ಳಕ್ ಹೋಗ್ಬೇಡಿ. 24 ಕಂತು ನೀವು ಕರೆಕ್ಟ್ ಆಗಿ ತಗೊಂಡಿದ್ದೀರಾ ಅಂದ್ರೆ ಯುವನಿಧಿ ಅಮೌಂಟ್ ಸ್ಟಾಪ್ ಆಗ್ಬಿಡುತ್ತೆ. ನಾನು ನಿಮ್ಗೆ ಹೇಳಿದ್ದೆ, ಮಿಕ್ಕಿರುವಂತ ಒಂದು ಪೆಂಡಿಂಗ್ ಅಮೌಂಟ್ ಬಂದ್ಬಿಟ್ಟು 15ನೇ ತಾರೀಕು ಒಳಗೆ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಯುವನಿಧಿ ಆಫೀಸ್ಗೆ ಪದೇ ಪದೇ ಫೋನ್ ಮಾಡ್ತೀರಿ. ಏನಕ್ಕಪ್ಪ ಅಂದ್ರೆ, ನೀವು ಪದೇ ಪದೇ ಫೋನ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಂಬಂಧಪಟ್ಟಿರುವಂತ ಒಂದು ಇಲಾಖೆಗಳಿಗೆ ಫಂಡಿಂಗ್ ರಿಲೀಸ್ ಮಾಡಕ್ಕೆ ಬೇಗ ಹೇಳ್ತಾರೆ. ಓಕೆನಾ? ಬರೀ ಯೂಟ್ಯೂಬ್ ವಿಡಿಯೋ ನೋಡುವಂತದಲ್ಲ, ಅವ್ರಿಗೂ ಕೂಡ ಕಾಲ್ ಮಾಡಿ. ಯುವನಿಧಿ ನಂಬರ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪ್ರತಿಯೊಬ್ರು ಕೂಡ ರಿಜಿಸ್ಟರ್ ಆಗಿ. ಜೈ ಹಿಂದ್, ವಂದೇ ಮಾತರಂ.